ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ 6 ತಿಂಗಳಿನಿಂದ ವೇತನ ಸಿಗದ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರು ಪುರಸಭೆ ಕಚೇರಿ ಮುಂಭಾಗ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 67 ಮಂದಿ ಪೌರ ಕಾರ್ಮಿಕರು ಪ್ರತಿದಿನ ಕೆಲಸ ಮಾಡುತ್ತಿದ್ದರೂ ಸಂಬಳ ಮಾತ್ರ ಕೈ ಸೇರುತ್ತಿಲ್ಲ. ಕುಟುಂಬ ನಿರ್ವಹಣೆ, ಮಕ್ಕಳ ಶಿಕ್ಷಣ, ಮನೆ ಬಾಡಿಗೆ ಮತ್ತು ವೈದ್ಯಕೀಯ ವೆಚ್ಚಗಳನ್ನು ಭರಿಸುವುದು ಕಷ್ಟವಾಗಿದೆ. ಇಪಿಎಫ್ ಹಣವನ್ನು ಸರಿಯಾಗಿ ಜಮಾ ಮಾಡಿಲ್ಲ ಎಂದು ಆರೋಪಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭೆಯ ಮಾಜಿ ಅಧ್ಯಕ್ಷ ಬಿಆರ್ ಭಾಸ್ಕರ್, ಬಾಕಿ ವೇತನವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಪೌರ ಕಾರ್ಮಿಕರಿಗೆ ನಿವೇಶನ ಮಂಜೂರು ಮಾಡಬೇಕು ಎಂದು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪುರಸಭೆಯ ಮುಖ್ಯಾಧಿಕಾರಿ ನಾಗರಾಜ್ ವಿ, ಇದೇ ತಿಂಗಳ 13ರಂದು 2 ತಿಂಗಳ ವೇತನ ಪಾವತಿಸಲಾಗುವುದು. ಉಳಿದ ಬಾಕಿಯನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಮುಖ್ಯಾಧಿಕಾರಿಗಳ ಭರವಸೆಯ ಬಳಿಕ ಪೌರ ಕಾರ್ಮಿಕರು ತಾತ್ಕಾಲಿಕವಾಗಿ ಧರಣಿಯನ್ನ ಹಿಂಪಡೆದರು. ಆದರೆ ಬಾಕಿ ವೇತನ ಶೀಘ್ರ ಬಿಡುಗಡೆಯಾಗದಿದ್ದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಾರಣ ಏನಂತಂದ್ರೆ ಕಳೆದ 6-7 ತಿಂಗಳಿಂದ ನಮಗೆ ಸಂಬಳ ಬಂದಿದೆ. ಸರ್ಕಾರದಿಂದ ಆದೇಶ ಬಂದಿದೆ. ಏನಂತಂದರೆ 20/2/2026 ಸರ್ಕಾರದಿಂದ ಆದೇಶ ಬಂದಿದೆ. 1ನೇ ತಾರೀಕಿನಿಂದ 7ನೇ ತಾರೀಕು ಒಳಗಡೆ ಅಂದರೆ ಕಾಯಂ ನೌಕರಿಗೆ ಹೇಗೆ ಸಂಬಳ ಬರುತ್ತದೋ ವೇತನ, ಅದೇ ರೀತಿ ಹೊರಗುತ್ತಿಗೆ ನೌಕರರು ಕೂಡ ಬರಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಆದರೆ ನಮಗೆ ಅವತ್ತಿಂದ ಇದುವರೆಗೂ ಕಳೆದ 7 ತಿಂಗಳಿಂದ ನಮಗೆ ಸಂಬಳ ನೀಡಿಲ್ಲ. ಕೇಳಿದ್ರೆ ಇವತ್ತು ನಾಳೆ ದುಡ್ಡಿಲ್ಲ ಅದು ಇದು ಅಂತಾರೆ. ಬೇರೆ ಇನ್ನೇನು ಮಾತಾಡೋಕ್ಕೆ ಕೇಳಿದ್ರು ಇದು ಮಾಡ್ತಾರೆ. ಮತ್ತು ಕಾಯಂ ನೌಕರನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಾಲೂಕುಗಳಲ್ಲೂ ಆಗಿದೆ. ಶ್ರೀನಿವಾಸಪುರ ಬಿಟ್ಟು ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ಬಿಟ್ಟು 2-3 ತಿಂಗಳಿಂದ ಹೇಳ್ತಿದ್ದಾರೆ. ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ಅದ್ರ ಬಗ್ಗೆ ಏನೂ ಹೇಳ್ತಿಲ್ಲ ಅಧಿಕಾರಿಗಳು. ಮತ್ತು ಮನೆಗಳ ನಿರ್ಮಾಣ 29 ಮನೆಗಳು ಪರ್ಮನೆಂಟ್ವರೆಗೆ ಮನೆಗಳಾಗಿತ್ತು. ಅವ್ರ ಮನೆಗಳು ಕಟ್ಸ್ಕೊಡಿ ಅಂತ ಹೇಳಿದ್ರೆ ಜಾಗ ಇಲ್ಲ, ಸ್ಥಳ ಇಲ್ಲ, ಅದು ಇದು ಅಂತ ಹೇಳಿದ್ರು. ಈಗ ನಿನ್ನೆ 2 ದಿನದ ಹಿಂದೆ ಜಾಗ ಗುರುತಿಸಿದ್ದೀವಿ. ಈ ವಾರದಲ್ಲಿ ಟೆಂಡರ್ ಕರೆದು ಮನೆಗಳು ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ರು. 5ನೇ ತಾರೀಕು 6ನೇ ತಾರೀಕು ಸಂಬಳ ಬಿಡೋದೇ ವ್ಯವಸ್ಥೆ ಮಾಡ್ತೀವಿ. ಈಗ ಬಾಕಿ ಇರೋದನ್ನು ಸ್ಕೂಲ್ಸು, ಕಲ್ಯಾಣ ಮಂಟಪಗಳು ಮತ್ತು ನಿನ್ನೆ ನಾವು ಇದು ಮಾಡ್ಕೊಂಡ್ಬಂದಿದ್ದೀವಿ, ಪಟ್ಟಿ ಮಾಡಿದ್ದೀವಿ. ಬಿಟ್ಟ ಇದು 9ನೇ ತಾರೀಕು ಮೇಲೆ ನಾವು ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗ ಅಕಸ್ಮಾತ್ ಇವನು ಹೊಸದಾಗಿ ಸೇರಿದಾನಲ್ಲ, ಅವನಿಂದ 1 ತಿಂಗಳು ಅಡ್ವಾನ್ಸ್ ಆಗಿ ನೀವು ಸಂಬಳ ಹಾಕೋಕ್ಕೆ ಏರ್ಪಾಟ್ ಮಾತಾಡಿದ್ದೀವಿ. ಈಗ ನಾಳೆಯಿಂದ ಕೆಲಸಕ್ಕೆ ಹೋಗ್ತೀವಿ. 6 ತಿಂಗಳು ಬರಬೇಕು. 6 ತಿಂಗಳಲ್ಲಿ ಒಂದು 15 ದಿನ ಟೈಮ್ ಕೊಡಿ. ಅದಕ್ಕೆ 6 ತಿಂಗಳದ್ದು ನಾನು ಇದು ಮಾಡಿಸಿ ಕಳಿಸ್ತೀನಿ. ಎರಡು ತಿಂಗಳದಲ್ಲಪ್ಪ, ಈಗ 2 ತಿಂಗಳದ್ದು ಕೊಡ್ತೀನಿ. ಆಮೇಲೆ 2 ತಿಂಗಳು ಕ್ಲಿಯರ್ ಮಾಡಿಸ್ತೀನಿ. 6 ತಿಂಗಳಾಗಿದೆ, ಸ್ಯಾಲ್ರೀಸ್ ಆಗಿಲ್ಲ. ಪೌರ ಕಾರ್ಮಿಕರು ಹ್ಯಾಂಡ್ ಟು ಮೌತ್ ಇರೋರು, ಇವ್ರಿಗೆ ಸಂಬಳ ಮಾಡಿದ್ರೆ ಇವ್ರಿಗೆ ಯಾರು ಮನೆಗಳು ನಡೆಯೋದು ಇಂಥದ್ದು ಮಾಡಿಕೊಟ್ಟಿಲ್ಲ. ಎರಡನೇದೇನು ಅಂದರೆ ವಸತಿ ಉದ್ಯೋಗ ಆಲ್ರೆಡಿ 3 ಸತಿ ನಾವು ಟೆಂಡರ್ ಕರೆದಿದ್ದೀವಿ. 2 ಸತಿ ಜಾಗ ಐಡೆಂಟಿಫೈ ಆಗಿಲ್ಲ ಅಂತ ಟೆಂಡರ್ ಆಗಿದೆ. ಇದುವರೆಗೂ ನಮಗೆ ಜಾಗ ಐಡೆಂಟಿಫಿಕೇಷನ್ ಆಗಿಲ್ಲ. ಈ ತಾವೇನೋ ಬಂದು ಒಂದು ಆಶ್ವಾಸನೆ ಕೊಟ್ಟರೆ ಅದೇನು ಜನರಿಗೆ ಅರ್ಥ ನೀವು ಹೇಳ್ಬಿಟ್ಟು. ಒಂದು ಏನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರಗಳ ಸಂಭಾವನೆ ಪಾವತಿ ಬಗ್ಗೆ ಏನು ಮನವಿ ಕೊಟ್ಟಿದ್ದಾರೆ, ಇದನ್ನು ಈ ಕೂಡಲೇ ಸಮುಚಿತ ಮಾರ್ಗದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸ್ತಾ ಇದೆ. ಎರಡನೇದು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನಂದರೆ ಇವರಿಗೇನು ಮನವಿ ಕೊಟ್ಟೆ ಅಲ್ಲಿ ಡಿಸ್ಕಸ್ ಆಯಿತು. ಅದರದ್ದು ಏನಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಔಟ್ ಆಶ್ರಯ ಲೇಔಟಲ್ಲಿ ನ ಬೌಂಡ್ರೀಸ್ ಕೂರಿಸ್ಕೊಡೋಕೆ ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಕೆಲಸ ನಡೆದಿದೆ. ಅದರದ್ದು ರಿಪೋರ್ಟ್ ವರದಿ ಕೊಡಬೇಕು. ಅದನ್ನು ವರದಿನ ಕೊಡ್ತಾ ಇದ್ದೀವಿ. ಎರಡನೇ ಸರ್ವೆ ನಂಬರ್ 17 ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇವತ್ತು ಕಲೆಕ್ಟ್ ಮಾಡಿ ಕೊಟ್ಟು ಡಿಸ್ಕಸ್ ಮಾಡಿ ಆ 17ನ್ನ ಈ ಪೌರ ಕಾರ್ಮಿಕರ ವಸತಿ ಉದ್ದೇಶಕ್ಕೋಸ್ಕರ ಮೀಸಲಿಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಏನು ಅಡೆತಡೆ ಇಲ್ಲದೆ ಇದ್ದೀರ, ಬೇರೆ ಥರದ್ದು ಅಡೆತಡೆಗಳೇನು ಇಲ್ಲ ಅಂದರೆ ಸರ್ವೆ ನಂಬರ್ 17 ಮೀಸಲಿಡೋದಕ್ಕೆ ಸೂಕ್ತ ಕ್ರಮನ ಶೀಘ್ರದಲ್ಲೇ ಆದಷ್ಟು ಇವತ್ತು ನಾಳೆ 2 ಡೇಸ್ ಒಳಗಡೆ ಇದನ್ನು ಕೈಗೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.